ಈ ಫೋಟೋದಲ್ಲಿ ಕಾಣಿಸ್ತಿರೋ ಹುಡುಗಿ ನಿಮಗೆ ಸಿಂಪಲ್ ಆಗಿ ಅಮಾಯಕ ಹುಡುಗಿ ಥರ ಕಾಣಿಸ್ಬೋದು. ಬಟ್ ಈಕೆ ಎಂಥ ಕೆಲಸ ಮಾಡಿದಾಳೆ ಅಂದರೆ ತನ್ನ ಸ್ವಂತ ತಾಯಿಯನ್ನೇ ಅತಿ ಕ್ರೂರವಾಗಿ ಕೊಂದಿದ್ದಾಳೆ. ಕತ್ತಿಯಿಂದ 79 ಚುಚ್ಚಿ ಅಂಡ್ ಬೇಸ್ಬಾಲ್ ಬ್ಯಾಟಿಂದ ಮುಖಕ್ಕೆ ನುಜ್ಜು ಆಗುವವರೆಗೂ ಹೊಡೆದು ಸಾಯಿಸಿದ್ದಾಳೆ. The woman sent to the state hospital after killing her mother after stabbing her 79 times. Troubling details came out in court today about a 19-year-old found not guilty by reason of insanity. Within the 7 News formal murder charges and crime of violence against this woman, Isabella Guzman. She's accused of stabbing her mother 79 times. ಈಕೆ ಯಾಕೆ ಇಷ್ಟೊಂದು ಕ್ರೂರವಾಗಿ ತಯಾರಾದ್ಲು ಅಂಡ್ ತನ್ನ ಸ್ವಂತ ತಾಯಿಯನ್ನೇ ಕೊಲೆ ಮಾಡೋಕ್ಕೆ ಕಾರಣ ಏನು ಅನ್ನೋದು ಈ ವಿಡಿಯೋದಲ್ಲಿ ಫುಲ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ, ಈ ವಿಡಿಯೋನ ಕೊನೆ ತನಕ ನೋಡ್ತಾ ಹೋಗಿ. ಈ ಇನ್ಸಿಡೆಂಟ್ ನಡೆದ ಇವತ್ತಿಗೆ 11 ವರ್ಷ ಆಯಿತು. ಕೆಲವು ವರ್ಷಗಳಿಂದ ಆದ್ರಾಗಿನ ಈ ವಿಡಿಯೋ ಕ್ಲಿಪ್ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ವೈರಲ್ ಆಗಿತ್ತು. ಇದರಿಂದ ಇಡೀ ಪ್ರಪಂಚಕ್ಕೆ ಗೊತ್ತಾಯಿತು ಈಕೆ ಕ್ರಿಮಿನಲ್ ಅಂತ. ಅಂಡ್ ಮತ್ತೆ ಸ್ವೀಟ್ ಬಟ್ ಸೈಕೋ ಹೆಸರಿನಲ್ಲಿ ಮತ್ತೆ ವೈರಲ್ ಮಾಡಿದರು. ಈ ವಿಡಿಯೋದಲ್ಲಿ ಈಕೆ ಒಂದು ಆರೆಂಜ್ ಕಲರ್ ಜೈಲ್ ಸೂಟ್ನಲ್ಲಿ ಕಾಣಿಸ್ತಾ ಇದ್ದಾಳೆ. ಈ ವಿಡಿಯೋನ ಕೋರ್ಟ್ನಲ್ಲಿದ್ದಾಗ ತೆಗೆದಿದ್ದು. ಈಕೆ ಪೂರ್ತಿ ಹೆಸರು ಇಸಬೆಲ್ಲಾ ಗುಜ್ಮನ್. ಈಕೆ ತನ್ನ ತಾಯಿಯನ್ನು ಕೊಲೆ ಮಾಡುವಾಗ ಈಕೆ ವಯಸ್ಸು ಕೇವಲ 18 ವರ್ಷ ಮಾತ್ರ. ಈ ಇನ್ಸಿಡೆಂಟ್ ನಡೆದಿದ್ದು 2013ರಲ್ಲಿ ಕೊಲರಾಡೋದ ಅರೋರಾದಲ್ಲಿ. ಕೋರ್ಟ್ ಇನ್ಫಾರ್ಮೇಷನ್ ಪ್ರಕಾರ ಇಸಬೆಲ್ಲಾ ತನ್ನ ಸ್ವಂತ ತಾಯಿಯನ್ನೇ ಅತಿ ಕ್ರೂರವಾಗಿ ಕೊಂದಿದ್ದಾಳೆ ಅಂತಿದೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಡೆಡ್ ಬಾಡಿ ಕುತ್ತಿಗೆ ಮೇಲೆ ಚಾಕುವಿನಿಂದ ಚುಚ್ಚಿ ಅಂಡ್ ಮುಖದ ಮೇಲೆ ಬೇಸ್ಬಾಲ್ ಬ್ಯಾಟ್ನಿಂದ ಹೊಡೆದಿದೆ ಅಂತಿದೆ. ಇಸಬೆಲ್ಲಾ ತಾಯಿ ಬೇರೆ ವ್ಯಕ್ತಿ ಜೊತೆ ಲೈಫ್ನ ಲೀಡ್ ಮಾಡ್ತಾ ಇದ್ಲು. ಅಂದರೆ ಇಸಬೆಲ್ಲನ ಸ್ವಂತ ತಂದೆ ಇಸಬೆಲ್ಲಾ ತಾಯಿಗೆ ಡೈವರ್ಸ್ ಕೊಟ್ಟು ಹೊರಗಡೆ ಹೋಗ್ಬಿಟ್ಟಿದ್ದ. ಸೊ ಇಸಬೆಲ್ಲಾ ತಾಯಿ ಬೇರೆ ವ್ಯಕ್ತಿ ಜೊತೆ ಲೈಫ್ನ ಲೀಡ್ ಮಾಡ್ತಾ ಇದ್ಲು. ಸೊ ಇದು ಇಸಬೆಲ್ಲಾಗೆ ಜಾಸ್ತಿ ಇಷ್ಟ ಆಗ್ತಿರ್ಲಿಲ್ಲ. ಅಂಡ್ ಇಸಬೆಲ್ಲಾಗೂ ಅವರ ಅಪ್ಪ ಅಮ್ಮ ಬೇರೆ ಬೇರೆ ಆಗೋದು ಆಕೆಗೆ ಇಷ್ಟ ಇರಲಿಲ್ಲ. ಅಂಡ್ ಈಕೆಯ ಅಪ್ಪ ಅಮ್ಮ ಬೇರೆ ಬೇರೆ ಆಗೋದಕ್ಕೆ ಮೇನ್ ರೀಸನ್ ಅವರ ಅಮ್ಮನೇ ಅಂತ ಇಸಬೆಲ್ಲಾ ಬಲವಾಗಿ ನಂಬಿದ್ಲು. ಅಂಡ್ ಈಗ ಇಸಬೆಲ್ಲಾಗೆ ತನ್ನ ಸ್ವಂತ ತಂದೆಯ ಜಾಗದಲ್ಲಿ ಬೇರೆ ವ್ಯಕ್ತಿನ ನೋಡೋಕ್ಕೆ ಆಗ್ತಿರ್ಲಿಲ್ಲ. ಇದ್ರ ಬಗ್ಗೆ ಇಸಬೆಲ್ಲಾಗೆ ತನ್ನ ತಾಯಿ ಜೊತೆ ಯಾವಾಗಲೂ ಜಗಳಗಳು ಆಗ್ತಾನೆ ಇದ್ವು. ಅಂಡ್ ಯಾವಾಗಲೂ ಇಸಬೆಲ್ಲಾ ತಾಯಿ ತನ್ನ ಸೆಕೆಂಡ್ ಹಸ್ಬೆಂಡ್ ಮುಂದೆನೇ ಇಸಬೆಲ್ಲಾಗೆ ಬೈತಾ ಇದ್ಲು. ಇದು ಇಸಬೆಲ್ಲಾಗೆ ಜಾಸ್ತಿ ಇಷ್ಟ ಆಗ್ತಿರ್ಲಿಲ್ಲ. ಇಸಬೆಲ್ಲಾಗೆ ತನ್ನ ತಾಯಿಯ ಸೆಕೆಂಡ್ ಹಸ್ಬೆಂಡ್ನ ನೋಡಿದಾಗಲೆಲ್ಲ ಇಸಬೆಲ್ಲಾಗೆ ತನ್ನ ತಾಯಿಯ ಮೇಲೆ ಬಹಳ ಕೋಪ ಬರ್ತಾ ಇತ್ತು. ಆದರೂ ಕೂಡ ಇಸಬೆಲ್ಲಾ ಬಹಳ ಸಂದರ್ಭದಲ್ಲಿ ಅವರ ಅಮ್ಮನ ಜೊತೆ ನೀನು ಯಾಕೆ ಅಪ್ಪನನ್ನು ಬಿಟ್ಟು ಬಂದೆ, ಅಪ್ಪ ಬಹಳ ಒಳ್ಳೆಯವರು ಅಂತ ಪ್ರತಿ ಸಾರಿ ಜಗಳ ಮಾಡ್ತಾನೆ ಇದ್ಲು. ಆಗ ಇಸಬೆಲ್ಲಾ ವಯಸ್ಸು 18 ವರ್ಷ. ಆಗಸ್ಟ್ 27, 2013. ಪ್ರತಿದಿನದಂತೆ ಅವತ್ತಿನ ದಿನದಂದು ಇಸಬೆಲ್ಲಾ ತನ್ನ ತಾಯಿ ಜೊತೆ ಜಗಳ ಮಾಡ್ತಾನೆ ಇದ್ಲು. ಬಟ್ ಈ ಸಾರಿ ಇಸಬೆಲ್ಲಾ ತಾಯಿಗೆ ಬಹಳ ಕೋಪ ಬಂದು ಇಮಿಡಿಯೇಟಾಗಿ ಪೊಲೀಸರಿಗೆ ಫೋನ್ ಮಾಡಿದ್ಲು. ಕೊಲರಾಡೋ ಪೊಲೀಸರು ಬಂದು ಇಸಬೆಲ್ಲಾಗೆ ಮತ್ತು ತನ್ನ ತಾಯಿಗೆ ಸಮಾಧಾನ ಹೇಳಿ ಕಾಂಪ್ರಮೈಸ್ ಮಾಡಿ ಹೋದರು. ಅಂಡ್ ಇಸಬೆಲ್ಲಾನ ತನ್ನ ತಾಯಿಯ ಸೆಕೆಂಡ್ ಹಸ್ಬೆಂಡ್ ಕೂಡ ಬಂದು ಇಸಬೆಲ್ಲಾಗೆ ಸಮಾಧಾನ ಹೇಳಿದರು. ಇನ್ನು ಯಾವತ್ತೂ ನಿಮ್ಮ ಅಮ್ಮನ ಜೊತೆ ಜಗಳ ಮಾಡಬೇಡ ಅಂತ ಪೊಲೀಸ್ ಆಫೀಸರ್ಸ್ ಹೇಳಿದ್ದು ಅಂಡ್ ತನ್ನ ತಂದೆ ಹೇಳಿದ್ದು ಇಸಬೆಲ್ಲಾ ತನ್ನ ಕಿವಿಗೆ ಹಾಕ್ಕೊಳ್ಳೇ ಇಲ್ಲ. ಆ ಕ್ಷಣಕ್ಕೆ ಮಾತ್ರ ಸೈಲೆಂಟಾಗಿದ್ದು ತನ್ನ ರೂಮ್ಗೆ ಹೋಗಿ ಬಾಗಿಲು ಹಾಕ್ಕೊಂಡ್ಳು. ಇಸಬೆಲ್ಲಾನ ಸ್ಟೆಪ್ ಫಾದರ್ ಕೂಡ ಕೆಳಗಡೆ ರೂಮ್ನಲ್ಲಿ ಒಂದು ಹಾಲ್ನಲ್ಲಿದ್ದರು. ಈವ್ನಿಂಗ್ ಆಯಿತು. ಇಸಬೆಲ್ಲಾ ಅವರ ತಾಯಿ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಬಂದರು. ಬಂದ ಕೂಡಲೇ ಇಸಬೆಲ್ಲಾ ರೂಮ್ಗೆ ಹತ್ರ ಹೋಗಿ ಬಾಗಿಲು ಬಡಿದು ಇಸಬೆಲ್ಲಾ ಅಂತ ಕರೆದ್ರು. ಆ ರೂಮಿನಿಂದ ಇಸಬೆಲ್ಲಾ ಕಡೆಯಿಂದ ಯಾವುದೇ ರೆಸ್ಪಾನ್ಸ್ ಬರಲಿಲ್ಲ. ಇನ್ನು ಅವರ ಅಮ್ಮ ಏನು ಅಂದ್ಕೊಂಡ್ರು ಅಂದರೆ ಇವತ್ತು ದೊಡ್ಡ ಜಗಳ ಆಯ್ತಲ್ಲ, ಇಸಬೆಲ್ಲಾ ಇನ್ನೂ ಕೋಪದಲ್ಲಿರ್ತಾಳೆ, ಇವಾಗ ಮತ್ತೆ ಮಾತಾಡ್ಸಿದ್ರೆ ಜಗಳ ತಗೊತಾಳೆ, ಮತ್ತೆ ಯಾಕೆ ಡಿಸ್ಟರ್ಬ್ ಮಾಡೋದು ಅಂತೇಳಿ ಸುಮ್ಮನೆ ಆದ್ಲು. ಆಮೇಲೆ ಸ್ನಾನ ಮಾಡೋಕ್ಕೆ ಅಂತೇಳಿ ಬಾತ್ರೂಮ್ಗೆ ಹೋದ್ಲು. ಆಮೇಲೆ ಇಸಬೆಲ್ಲಾ ತನ್ನ ತಾಯಿಗೆ ಒಂದು ಮೇಲ್ ಮಾಡಿದ್ಲು, ಅಂದರೆ ಒಂದು ಮೆಸೇಜ್ ಮಾಡಿದ್ಲು, ಯು ವಿಲ್ ಪೇ ಅಂತೇಳಿ. ಇದ್ರ ಮೀನಿಂಗ್ ಏನಂತಂದರೆ ನೀನು ಮಾಡಿದ್ದಕ್ಕೆ ಅನುಭವಿಸಲೇಬೇಕು ಅಂತ. ಆಗ ಇಸಬೆಲ್ಲಾ ಒಂದು ಕತ್ತಿ ಮತ್ತು ಒಂದು ಬೇಸ್ಬಾಲ್ ಬ್ಯಾಟ್ನ ತಗೊಂಡು ತನ್ನ ತಾಯಿ ಸ್ನಾನ ಮಾಡ್ತಿರೋ ರೂಮ್ ಹತ್ರ ಹೋದ್ಲು. ಒಂದೇ ಸಮನೆ ಅವರ ಅಮ್ಮನ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಶುರು ಮಾಡಿದ್ಲು. ತನ್ನ ಹತ್ತಿರ ಇದ್ದ ಕತ್ತಿಯಿಂದ ತನ್ನ ತಾಯಿಯ ಕುತ್ತಿಗೆ ಮೇಲೆ ಮಲ್ಟಿಪಲ್ ಟೈಮ್ಸ್ ಚುಚ್ಚಿದ್ಲು. ಇದರಿಂದ ಇಸಬೆಲ್ಲಾ ಅವರ ಅಮ್ಮ ಪ್ರಜ್ಞೆ ತಪ್ಪಿ ಬಾತ್ರೂಮ್ನಲ್ಲಿ ಬಿದ್ದು ಹೋದರು. ಆದರೂ ಇಸಬೆಲ್ಲಾಗೆ ಕೋಪ ಕಡಿಮೆ ಆಗಲಿಲ್ಲ. ಆಗ ತನ್ನ ಹತ್ತಿರ ಇದ್ದ ಬೇಸ್ಬಾಲ್ ಬ್ಯಾಟ್ನಿಂದ ಅವರ ತಾಯಿಯ ಮುಖದ ಮೇಲೆ ಒಂದಲ್ಲ ಎರಡಲ್ಲ 31 ಸಾರಿ ಹೊಡೆದ್ಲು. ಆಗ ಮೇಲೆಯಿಂದ ಏನೋ ಸೌಂಡ್ಸ್ ಬರೋದ್ರಿಂದ ಇಸಬೆಲ್ಲಾ ಅವರ ತಂದೆ ಗಾಬರಿಯಿಂದ ಮೇಲೆ ಇರುವಂತಹ ಬಾತ್ರೂಮ್ ಹತ್ರ ಬಂದರು. ಸ್ವಲ್ಪ ಹೊತ್ತು ಆದಮೇಲೆ ರಕ್ತದ ಕಲೆಯಿಂದ ಒಂದು ಕತ್ತಿ ಮತ್ತು ಒಂದು ಬೇಸ್ಬಾಲ್ ಹಿಡಿದುಕೊಂಡು ಇಸಬೆಲ್ಲಾ ಬಾತ್ರೂಮ್ನಿಂದ ಹೊರಗಡೆ ಬಂದಳು. ಇನ್ನು ಇಸಬೆಲ್ಲಾ ತಂದೆಗೆ ಇಲ್ಲಿ ಏನು ನಡೆದಿದೆ ಅನ್ನೋದು ಅರ್ಥ ಆಯಿತು. ಬಾತ್ರೂಮ್ ಎಲ್ಲ ರಕ್ತದ ಕಲೆಗಳಿಂದ ತುಂಬಿತ್ತು. ಆಕೆಯನ್ನು ಸೇವ್ ಮಾಡೋಕ್ಕೆ ಪ್ರಯತ್ನ ಪಟ್ಟ. ಹಿಂದಲೇ ಆ್ಯಂಬುಲೆನ್ಸ್ಗೆ ಅಂಡ್ ಪೊಲೀಸರಿಗೆ ಫೋನ್ ಮಾಡಿದ. ಅವಾಗ ಇಸಬೆಲ್ಲಾ ಬೇಗನೆ ಮನೆಯಿಂದ ಹೊರಗಡೆ ಹೋದ್ಲು. ಹೊರಗಡೆ ಬಂದಮೇಲೆ ಒಂದು ಶಾಪಿಂಗ್ ಮಾಲ್ನಲ್ಲಿ ಹೋಗಿ ಆಕೆ ಮೇಲೆ ಯಾರೋ ಕೊಲೆ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಬೇರೆ ದಾರಿ ಇಲ್ಲದೆ ನಾನು ಅವರನ್ನು ಹೊಡೆಯೋ ಟೈಮ್ನಲ್ಲಿ ಅವರ ರಕ್ತದ ಕಲೆಗಳು ನನ್ನ ಡ್ರೆಸ್ ಮೇಲೆ ಬಿದ್ದಿದ್ದಾವೆ ಅಂತೇಳಿ ಏನೇನೋ ಸುಳ್ಳು ಹೇಳಿ
ಆಕೆ ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋಕ್ಕೆ ಪರ್ಮಿಷನ್ ಕೇಳಿ ಆ ಶಾಪಿಂಗ್ ಮಾಲ್ನಲ್ಲಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಹೊರಗಡೆ ಹೋದ್ಲು. ಪೊಲೀಸರು ಕೂಡ ಈಕೆಯನ್ನು ಹುಡುಕಾಡಿದ್ರು, ಬಟ್ ಈಕೆ ಎಲ್ಲೂ ಸಿಗಲಿಲ್ಲ. ಒಂದು ದಿನ ಪಬ್ಲಿಕ್ ಗಾರ್ಡನ್ನಲ್ಲಿ ಇಸಬೆಲ್ಲಾ ಥರ ಒಂದು ಹುಡುಗಿ ಪೊಲೀಸರಿಗೆ ಕಾಣಿಸ್ಕೊಂಡ್ಳು. ಪೊಲೀಸರು ಆಕೆ ಹತ್ರ ಹೋಗಿ ಆಕೆಯನ್ನು ಎಂಕ್ವೈರಿ ಮಾಡಿದರೆ ಆಕೆ ಏನು ಹೇಳಿದ್ಲು ಅಂದರೆ, ನಾನು ನೀವು ಅನ್ಕೊಂತಿರೋ ಹುಡುಗಿ ಅಲ್ಲ, ನನ್ನ ಹೆಸರು ಇಸಬೆಲ್ಲಾ ಅಲ್ಲ ಅಂತಂದ್ಲು. ಆಗ ಪೊಲೀಸರು ಈಕೆ ಇಸಬೆಲ್ಲಾ ಅಂತಂದು ಕನ್ಫರ್ಮ್ ಮಾಡ್ಕೊಂಡು ಈಕೆಯನ್ನು ಅರೆಸ್ಟ್ ಮಾಡಿದರು. ಅದೇನು ಬ್ರೋ, ಈಕೆ ಹೆಸರು ಇಸಬೆಲ್ಲಾ ಅಲ್ಲ ಅಂತಂದು ಮತ್ತೆ ಯಾಕೆ ಅರೆಸ್ಟ್ ಮಾಡಿದ ಅಂತ ನೀವೀಗ ಕೇಳ್ಬೋದು. ಫೇಸ್ ನೋಡಿನ ಅಲ್ಲ. ಇಲ್ಲಿ ಏನಂದರೆ ಪೊಲೀಸರು ಈಕೆ ಮುಂದೆ ಇಸಬೆಲ್ಲಾ ಅನ್ನೋ ಪದನ ಬಳಕೆ ಮಾಡಿಲ್ಲ ಆ್ಯಂಡ್ ಆಕೆ ಹೆಸರು ಏನು ಅಂತಲೂ ಕೇಳಿಲ್ಲ. ಬಟ್ ಆದರೂ ಇಲ್ಲಿ ಇಸಬೆಲ್ಲಾ ತನ್ನ ಹೆಸರು ಇಸಬೆಲ್ಲಾ ಅಲ್ಲ ಅಂತಂದು ತನಗೆ ತಾನೇ ಸಿಕ್ಕಿ ಹಾಕೊಂಡ್ಳು. ಆಮೇಲೆ ಇಸಬೆಲ್ಲಾನ ಅರೆಸ್ಟ್ ಮಾಡಿ ಕೋರ್ಟ್ನಲ್ಲಿ ಸಬ್ಮಿಟ್ ಮಾಡಿದರು. ಕೋರ್ಟ್ನಲ್ಲಿ ಇಸಬೆಲ್ಲಾ ಮೆಂಟಲ್ ಕಂಡೀಷನ್ ಏನು ಸರಿಯಿಲ್ಲ ಅಂತೇಳಿ ಇಮಿಡಿಯೇಟಾಗಿ ಆಕೆಯನ್ನು ಟ್ರೀಟ್ಮೆಂಟ್ಗೆ ಕಳಿಸಿದರು. ಆ್ಯಂಡ್ ಇದೊಂದು ನಡೆದಿದ್ದೆಲ್ಲ ಒಂದು ರಿಯಲ್ ಸ್ಟೋರಿನೇ. ಆ್ಯಂಡ್ ಕೊನೆಯದಾಗಿ ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಆ್ಯಂಡ್ ಇದೇ ಥರ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಮತ್ತೆ ಸಿಗೋಣ.